ಇರುವಂತಹ ಉಕ್ಕಾಯಿ ಮಠವನ್ನು ಶ್ರೇಯಸ್ಸಾಗಿ ಬೆಳಿಬೇಕು ಅನ್ನುವಂಥದ್ದನ್ನು ನಾನಿವತ್ತು ಬಹಳಷ್ಟು ನಿಮಗೆ ನಿಮ್ಮ ಕೆಲವೊಂದು ವಿಷಯಗಳನ್ನು ನಾನು ಅರ್ಕೊಂಡು ನಿಮ್ಮ ಮೇಲೆ ಭಾಳ ಪ್ರೀತಿಯಾಗಿದೆ. ನೀವು ಬೆಳಿಬೇಕು ಅನ್ನುವಂಥದ್ದನ್ನು ನಾನಿವತ್ತು ನಿಮ್ಮ ಮೇಲೆ ಮಾಡ್ತಾ ಇದ್ದೀನಿ. ನನ್ನ ಶಕ್ತಿ ನಾನು ಪಡೆದಂಥ ದೈವಶಕ್ತಿ ನಿಮ್ಮಲ್ಲಿ ಬದಲ आया अब मेरा को दिखा ಎಲ್ಲಿ ಆಗಲಿಲ್ಲ ನಿನ್ನ ಹತ್ರ ಬಂದು ಒಂದು ಪೈಸಾನು ತಗೊಳ್ಳಿಲ್ಲ ಚಲೋ ಆದ್ರು ಅಂತ ಅಂದ. ಈಗ ಅದಕ್ಕೆ ಅವ್ನು ಭಾಳ ನಾನು ಇದನ್ನು ಮಾಡ್ತಾನೆ. ಮತ್ತು ಅಂಗಡಿ ಸಾಮಾನು ಮಡಿಕೆ ಇಂಥದ್ದು ಮಂದಿ ಮತ್ತು ನಮ್ಮ ಹೊಲ್ದನ್ನು ಗೋಧಿ ಅಕ್ಕಿ ಮೇಲೆ ಮೇಲೆ ಹಾಕಿ ತೆಗೆದು ನಾಗಲಿಂಗ ಗುರುಜಿ ಅದು ನಮ್ಮ ನಡುವಿಂದ ಸಣ್ಣ ಇದ್ದಾಗ ಹುಚ್ಚನಾಗ್ಲಿಂಗನ ಅಂತಿದ್ದೆ ನಾನು. ಎಲ್ಲರೂ ಸಾಲಿ ಅಂತೂ ಅಲ್ಲಿ ದೊಡ್ಡ ಪ್ರಮಾಣದಾಗ ಒಂದು ಮಠ ಕಟ್ಟಿನ್ರಿ. ಎಲ್ಲ ನಮ್ಮ ಕರ್ಸಿದಾಗ ಅದು ಹೆಂಗ್ ಆಯ್ತು ಹೆಂಗಿಲ್ಲ ಗೊತ್ತಾಗ್ಲಿಲ್ಲ. ಇವು ಮತ್ತು ಇವೆಲ್ಲ ತಾನ ಅದು ಮತ್ತು ನಂದು ಭವಿಷ್ಯನ ಚೇಂಜ್ ಆಯ್ತು. ಮತ್ತು ನನ್ನ ಮನೆ ಬಿಟ್ಟು ಇಲ್ಲಿ ಹೋಗಾಗಿದೆ. ಹೋದ್ರೆ ಹೂ ತರಕ್ಕೆ ಹೋಗಿರ್ತೀನಿ. ಹೂ ತಂದು ಬಂದು ಸಾಲ ಮಾಡ್ಕೊಂಡು ಮನೆಯಾಗ. ನಿಮ್ಮ ಕಂಪ್ಲೀಟ್ ಬಾಲ್ಯಾವಸ್ಥೆಯಿಂದ ಹಿಡ್ಕೊಂಡು ಗುಜರಾತ್ನಲ್ಲೇ ಇದ್ರಿ ನೀವು? ಹ್ಞೂ, ಗುಜರಾತ್ನಾಗ. ಅಲ್ಲಿ ಸ್ಕೂಲನ್ನು ಗುಜರಾತ್ ಕಲ್ತೀರಿ? ಹಾಂ, ಅಲ್ಲಿ ಕಲ್ತಿ. ಹುಟ್ಟಿದ್ದು ನೆಡ್ಗುಂದ್ಯಾಗ, ಇಲ್ಲಿಂದ ಹೋದ ಅಲ್ಲಿ ಹೋಗ್ಬಿಟ್ಟು ಬೆಳೆದದ್ದು ಗುಜರಾತ್. ಹ್ಞೂ. ಇವತ್ತಾದ್ರೂ ನಿಮ್ಮ ಮನೆ ಅಲ್ಲೇ ಇದೆ, ಮಠ ಗಿಟ ಮಾಡ್ಕೊಂಡು ಅಲ್ಲೇ ಇದೆ? ಅಲ್ಲೇ. ನನ್ನ ಮನೆ ಏನು ಇದೆ, ಯಾವ ಸಂಪತ್ತು ಮಠನೇ ಐತೆ. ಗೌರ್ಮೆಂಟ್ ಮನಿ ಐತೆ. ಈ ನೆಡ್ಗುಂದ್ ಐತೆ. ಅಲ್ಲಿ ಮನಿ ಐತೆ, ನಂದಿತ್ತು. ಇವ್ರೆಲ್ಲರೂ ನಮ್ಗೆ ಯಾರು ಸಪೋರ್ಟ್ ಇದ್ದಿಲ್ಲ. ಇವ್ರು ಕಸ್ಕೊಂಡ್ಬಿಟ್ರು. ದೊಡ್ಡಪ್ಪನ ಮಗಳು ಅದನ್ನು ಕೈ ಬಿಟ್ಬಿಟ್ರು. ನನ್ಗೆ ಆಸ್ತಿನ ಬೇಕಿದ್ದು, ಬಟ್ ನಮ್ಗೆ ತಾಯಿ ಸಿಕ್ಕಾರ ಸಿಕ್ಕನ್ನ ಸಾಕು, ನಂದು ಅದ ನನ್ನ ಆಸ್ತಿ ಅಂತಂದು ಹೇಳ್ಕೊಂತ ಬಂದು ನಾವೆಲ್ಲ ರೊಕ್ಕ ರಿಟರ್ನ್. ಈಗಾದ್ರೂ ನಿಮ್ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬರುದಿಲ್ಲ? ಕನ್ನಡ ಬರಾಗಿಲ್ರಿ, ಗುಜರಾತಿ ಅಷ್ಟ. ಅದ್ರ ಮಾತೃಭಾಷೆ ಅಂತ ಮನೆಯಾಗ ಮಾತಾಡ್ಕೊಂಡು ಬಂದಿರಿ? ಹಾ, ಇದು ಹೋಗುದು ಬರೋದು ಮಾಡ್ತಿದ್ದೆ. ಅವಾಗ ನಾವೇನ್ ಬರ್ತಿದ್ದ ಊರಿಗೆ ಇಲ್ಲೇ ದೊಡ್ಡ ಲೈನ್ ಯಾವ ಚಾಲು ಇದ್ದಿಲ್ಲ. ಅವಾಗ ಬರ್ತಿದ್ದೆ ಸೀದಾ ಸೋಲಾಪುರದಿಂದ ಗೋಲ್ಗುಮಟ್ ಎಕ್ಸ್ಪ್ರೆಸ್ ಸಣ್ಣ ಲೈನ್ ನಡೀತಿತ್ತು. ಅದಕ್ಕೆ ನಾ ಬರ್ತಿದ್ದೆ. ಸೀದಾ ಗದಿಗ್ ಬರ್ತಿದ್ದೆ. ಗದಿಗ್ ಇಳಿದ್ ಮತ್ ಗದಿಲಿಂದ ಬಸ್ ಇಳಿದ್ ನಡ್ಕೊಂಡ್ ಹೋಗ್ತಿದ್ವಿ. ಗಜೇಂದ್ರಗಡ ಹತ್ರ ನಡ್ಕೊಂಡು. ಹಾ, ಇಲ್ಲಿ ನಾವೇನ್ ನಮ್ ಗುಜರಾತ್ಲಿಗಿಂದ ಸೀದಾ ದಾದರ್ಗ್ ಬರ್ತಿದ್ವಿ. ವಿಟಿಗೆ ಬಂದು ವಿಟಿಲಿಂದ ಮತ್ತೆ ಸೋಲಾಪುರ ಸೋಲಾಪುರ. ನೀವು ಎಷ್ಟು ದಿವಸ ಪಡೆದಕ್ಕಿಂತಲೂ ಹೆಚ್ಚಿನ ಶಕ್ತಿ ನಿಮ್ಗೆ ಕೊಟ್ಟಿಲ್ಲ. ಕೊಟ್ಟು ಅದರ ಮುಖಾಂತರ ನಿಮ್ಮ ಮಠವನ್ನು ಇನ್ನೂ ಜೋರಾಗಿ ಬೆಳೆಸಲಿಕ್ಕೆ ನನ್ನ ಹತ್ರ ಗುರುಜಿ ಯಾರು ಬರ್ತಾರಲ್ಲ, ಏನಾರ ಆದ್ರೂ ಸಹಿತ ಕೈ ಇಡ್ತೀನಿ, ಹೇಳ್ತೀನಿ, ದಾರ ಕಟ್ತೀನಿ. ಪನ್ನ ಅಂದೆ ಇಲ್ಲಿ ರೊಕ್ಕ ಇಡಬಾರ್ದು. ರೊಕ್ಕ ಬಿಟ್ಟು ಎಲ್ಲ ಮಾತಾಡಿ ಇದಕ್ಕೆ ರೊಕ್ಕ ಇಟ್ಟು ನಮ್ಮ ತಾಯಿ ನಾರಾಜ ಆಗ್ತಾರೆ. ಅಷ್ಟು ಎಲ್ಲರೂ ನನ್ನ ಬಡ್ಕೊಂತಾರೆ ಓಣ್ಯಾಗ. ಸರಿ, ನಿಮಗೊಂದು ಸ್ವಲ್ಪ ಶಕ್ತಿ ಕೊಡ್ತೀನಿ. ಈಗ ಸ್ವಲ್ಪ ಶಾಂತಾಗ ಕೊಡ್ರಿ. ಇದನ್ನ ಕೊಡ್ಬೇಕು, ಅಷ್ಟು ಬೇಡ. ನಾಗನಾಥ ಸ್ವಾಮಿಗಳ ನಾಗಲಿಂಗ ಸ್ವಾಮಿ, ನಾಗಲಿಂಗ ಅವರೇ, ಇದು ಒಂದೇ ನೋಡ್ತಾ ಇರ್ಬೇಕು ನಾವು.
ಹೋಗ್ रहे हैं अच्छे तो ಶಾಂತವಾಗಿ ನಿಮ್ಮ ನಿದ್ರೆಗೆ ಹೋಗ್ರಿ. ನಿಮ್ಮ ಮೇಲೆ ನಾನೀಗ ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ. ನೀವು ಶಾಂತವಾಗಿ ಹೋಗಿರಿ. ನಿಮ್ಮ ಆತ್ಮ ಜೊತೆಗೆ ನಾನು ಮಾತಾಡಬೇಕು. ನಾನು ನಿಮ್ಮ ಆತ್ಮದ ಜೊತೆಗೆ ಮಾತಾಡಬೇಕು. ಆದ್ದರಿಂದ ಶಾಂತವಾಗಿ ನೀವು ನಿದ್ರೆಗೆ ಹೋಗ್ರಿ. ನಾವು ನಿಮ್ಮ ಆತ್ಮದ ಜೊತೆಗೆ ನಾನು ಮಾತಾಡಬೇಕು. ಕೆಲವೊಂದು ಶಕ್ತಿಗಳನ್ನು ವರ್ಗಾವಣೆ ಮಾಡ್ತಾ ಇದ್ದೀನಿ. 1 2 3 ಇದನ್ನು ಸ್ವೀಕಾರ ಮಾಡಿದ್ದೀರಿ ಅಂತ ನೀವು ಸ್ವೀಕಾರ ಮಾಡ್ತೀರಿ. ಇನ್ಮೇಲಿಂದ ನೀವು ಈ ವಿದ್ಯೆಗಳಲ್ಲಿ ನಿಮಗೆ ಪಾರಂಗತ ಪಡಿತೀರಿ. ನಿಮಗೇನು ಮಠ ಇದೆ ಇವತ್ತು ಗುಜರಾತ್ನಲ್ಲಿರುವಂತಹ ಸುರತ್ ಜಿಲ್ಲೆಯಲ್ಲಿರುವಂತಹ ಉಕ್ಕಾಯಿ ಮಠದನ್ನ ಶ್ರೇಯಸ್ಸಾಗಿ ಬೆಳಿಬೇಕು ಅನ್ನುವಂಥದ್ದನ್ನು ನಾನಿವತ್ತು ಬಹಳಷ್ಟು ನಿಮ್ಗೆ ನಾನು ನಿಮ್ಮ ಕೆಲವೊಂದು ವಿಷಯಗಳನ್ನು ನಾನು ಅರ್ಕೊಂಡು ನಿಮ್ಮ ಮೇಲೆ ಬಹಳ ಪ್ರೀತಿಯಾಗಿದೆ. ನೀವು ಬೆಳಿಬೇಕು ಅನ್ನುವಂಥದ್ದನ್ನು ನಾನಿವತ್ತು ನಿಮ್ಮ ಮೇಲೆ ಮಾಡ್ತಾ ಇದ್ದೀನಿ. ನನ್ನ ಶಕ್ತಿ ನನಗೆ ನಾನು ಪಡೆದಂಥ ದೈವಶಕ್ತಿ ನಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವೀಕಾರ ಮಾಡಬೇಕು. ಆದ್ದರಿಂದ ನಿಮ್ಮ ಆತ್ಮ ನನ್ನ ಕೈ ಮೇಲೆ ಹಾಕಿ ನಾನು ಕೊಟ್ಟಂಥ ಏನು ನಿಮಗೆ ವಿದ್ಯೆಗಳನ್ನು ಕೊಟ್ಟಿದ್ದೀನಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ತಿಳ್ಕೊಂಡು ನೀವು ಒಪ್ಕೋಬೇಕು. ಆಮೇಲೆ ನೀವು ನನ್ನ ಕೈ ಮೇಲೆ ಕೈ ಹಾಕಿ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ ವಚನ ಕೊಡಬೇಕು. ನಿಮ್ಮ ಬಲಗೈಯನ್ನು ನನ್ನ ಬಲಗೈ ಮೇಲೆ ಇಟ್ಟು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಬೇಕು, ಮಾಡಬೇಕು. ನನ್ನ ಶಕ್ತಿಯನ್ನು ನಿಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ, ಅದನ್ನು ನಾನು ಸ್ವೀಕಾರ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ನೀವೀಗ ಪ್ರತಿಜ್ಞೆ ಮಾಡಿದಿರಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಇಡೀ ಜೀವನ ನೀವು ಗುಜರಾತ್ನಲ್ಲಿ ಕಳೆದಿರಿ. ಗುಜರಾತ್ನಲ್ಲಿಯೂ ಕೂಡ ಕರ್ನಾಟಕದ ಒಬ್ಬ ವ್ಯಕ್ತಿ ಮಠ ಅಲ್ಲಿ ಕಟ್ಟಿದಾನೆ ಅನ್ನುವಂಥ ಶ್ರೇಯಸ್ಸನ್ನು ನೀವು ಪಾಲಿಸ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಓಕೆ, ಮಾಡಿ ನಿಮ್ಮ ಬಂಧುಗಳೇ, ಇವರು ಗುಜರಾತ್ನ ಕುಕಾಯಿ ಗ್ರಾಮದ ನಾಗಲಿಂಗೇಶ್ವರ ಸ್ವಾಮೀಜಿಗಳು. ಅವರ ಮಠ. ಅವರು ಅಲ್ಲಿಂದ ಮೂಲತಃ ಅವರು ಕನ್ನಡಿಗರು. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಈಗ ಒಂದು ಕುಕ್ಕಾಯಿ ಮಠ ಎಂಬ ಶಿವಲಿಂಗನ ಶೈವ ಪರಂಪರೆಯ ಮಠವನ್ನು ಸ್ಥಾಪಿಸಿ ಹಲವಾರು ಗುಜರಾತ್ನ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿದ್ದಾರೆ. ಅದರಂತೆ ಇಲ್ಲಿ ಕರ್ನಾಟಕದ ಶ್ರೀ ಪಂಡಿತ್ ಚಂದ್ರಕಾಂತ್ ಬೆಜ್ಜರಿಗೆ ಗುರೂಜಿ ಅವರಿಗೆ ಭೇಟಿಯಾಗಲು ಅಲ್ಲಿಂದ ಬಿಜಾಪುರಕ್ಕೆ ಬಂದು ಚಂದ್ರಕಾಂತ್ ಬೆಜ್ಜರಿಗೆ ಅವರನ್ನು ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸಿ ತಮ್ಮ ಮಠಕ್ಕೆ ಬರಬೇಕೆಂದು ಆಹ್ವಾನಿಸಿ ಕೆಲವೊಂದು ವಿದ್ಯೆಗಳ ಬಗ್ಗೆ ಮಾತನಾಡಿ ಕೆಲವೊಂದು ವಿದ್ಯೆಗಳ ಬಗ್ಗೆ ಸಲಹೆ ಸೂಚನೆಗಳು ಪಡೆದುಕೊಂಡು ಹೋಗಿದ್ದಾರೆ. ನೀವು ಯಾರಾದರೂ ಅಲ್ಲಿಗೆ ಹೋಗ ಬಯಸೋರು ತಾಲೂಕು ಸೋಹನ್ಗಢ, ಜಿಲ್ಲಾ ಸೂರತ್, ಕುಕಾಯಿ ಗ್ರಾಮದ ನಾಗಲಿಂಗೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ನಾಗಲಿಂಗೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಪಡೆಯಲು ಕೇಳುತ್ತಿದ್ದೇವೆ. बीच वाला हाँ देखो आ रहा है। हाँ बस बस
ऐसा लेते लेते आया ना? अब मेरा को दिखा